ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀನ್ ಅಷ್ಟೊತ್ತಾದ್ರೂ ಊಟ ಇಸ್ಕೊಳು. ನಯನ ಕಟ್ ಮಾಡು ಒಂದುನ ಎಲ್ಲ ಬರ ತಿನ್ನದೇ ಆಯ್ತು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಬ್ಲಿಂಗ್ಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾಳೆ ನಮ್ಮ ನಯನದು ಬರ್ಡೇ ಇದೆ. ಏನೇನೋ 50 ಮಿನಿಟ್ಸ್ ಟೈಮ್, ನೈಟ್ ಮಿಡ್ ನೈಟ್ ಆಗಿದೆ ಗೈಸ್. ಆಗ್ಲೇ ಇನ್ 50 ಮಿನಿಟ್ಸ್ ಮಾತ್ರ ಇದೆ. ಎಷ್ಟಿದೆ ಟೈಮು ತೋರ್ಸು. ಟೈಮು ಇವಾಗ 11:45. ಇನ್ನು 15 ಮಿನಿಟ್ಸ್ ಟೈಮ್ ಇದೆ. ಅವ್ರ ಫ್ರೆಂಡ್ ಯಾರು ಅವಳಿಗೆ ಗಿಫ್ಟ್ ಕಳ್ಸಿದ್ದಾರೆ ನೋಡಿ, ಎಲ್ಲ ಕಳ್ಸಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಯಾರು ಅಂತ. ಬನ್ನಿ ಕೊಡೋಣ ಅವಳಿಗೆ. ಅವಳು ಮಲಗಿದಾಳ ಆಗ್ಲೇ, ಇವಾಗ ಬಂತು. ಯಾರೋ ಬ್ಲಿಂಕಿಟ್ ಮಾಡಿದ್ದಾರೆ, ಗೊತ್ತಿಲ್ಲ. ಬ್ಲಿಂಕಿಟ್ ಅದು ಬೇರೆ ಎಂದ್ರದೋ ಗೊತ್ತಿಲ್ಲ, ಬಟ್ ಬಂದು ಕೊಟ್ರು. ಇಷ್ಟೊಂದು ಇದೆ, ಏನು ಅಂತ ಗೊತ್ತಿಲ್ಲ ನಮಗೂ, ಯಾರು ಕಳ್ಸಿರೋದು ಅಂತ ಎಲ್ಲ ಅವಳು ಗೊತ್ತಿಲ್ಲ. ಬನ್ನಿ ಮಲಗಿದ್ದಾರೆ, ತೋರಿಸೋಣ ಏನ್ ರಿಪ್ಲೈ ಅಂದ್ರೆ ಹೆಂಗಿರುತ್ತೆ ಅವಳ ರಿಯಾಕ್ಷನ್ ನೋಡೋಣ. ಬನ್ನಿ ಬಂದ್ಬಿಟ್ಟಳೆ ಗೈಸ್. ನಯನಕ್ಕ ಎಷ್ಟು ಟೈಮು? ಇನ್ನೂ ಟೈಮ್ ಇದೆ ನಿನ್ ಬರ್ಡೇಗೆ. ಎದ್ದೇಳು. ಟೈಮ್ ಎಷ್ಟು? ಇನ್ನು 45. ಸರ್ಪ್ರೈಸ್. ನೀನ್ ನಂಗೆ ಕೊಡ್ತಿದ್ಯಾ? ಅಷ್ಟೊಂದಿಲ್ಲ ಸೀನಿಯರ್. ಯಾರು ಆರ್ಡರ್ ಮಾಡಿದ್ದು? ಗೊತ್ತಿಲ್ಲ, ಯಾರೋ ನಿಮ್ ಫ್ರೆಂಡ್ಸ್ ಇರ್ಬೇಕು. ಇದು ಬೊಂಬೆ. ನೈಸ್, ನೋಡೋಣ ಏನೇನ್ ಕೊಟ್ಟವ್ರೆ ಅಂತ. ಬೊಂಬೆ ಆರ್ಡರ್ ಮಾಡ ಒಳಗ್ ಮಾಡ್ತಿದ್ಯಾ? ಹಾ, ಒಳಗ್ ಕಂಟಿನ್ಯೂ ಮಾಡ್ಬಿಟ್ಟಾಗ್ಲೇ. ಏನಿದು? ಗೊತ್ತಿಲ್ಲ. ಟಾಯ್ಸ್ ಗೈಸ್. ಯಾರು ಮಾಡಿರೋದಿದ್ದಲ್ಲ? ಇದರಲ್ಲಿ ಚಾಕ್ಲೇಟ್ಸ್ ಇದೆ, ಚಾಕ್ಲೇಟ್ಸ್ ಎಲ್ಲ ಇದೆ. ಫೆರಾರಿ ಯಾರಿರ್ಬೋದು ಅಂತ. ಯಾರಿರೋದು ಅಂತ ನಮಗೂ ಗೊತ್ತಿಲ್ಲ ಗೈಸ್. ಸರ್ಪ್ರೈಸ್ ಕಳ್ಸ್ಕೊಟ್ಟ. ಅವರು ಇನ್ನು ಏನು ಹೇಳಿಲ್ಲ, ಬಂದಿದ್ಯಾ ಅಂತ ಏನು ಕೇಳಿಲ್ಲ ಯಾರು ಅಂತ ನಮಗೂ ಇನ್ನೂ ಗೊತ್ತಿಲ್ಲ. ಇದು ದುಬೈ ಕುನಾಫಾ ಚಾಕ್ಲೇಟ್ ಯಾವತ್ತೂ ಟೇಸ್ಟ್ ಮಾಡಿಲ್ಲ ಗೈಸ್, ನೋಡೋಣ. ನಮ್ಮ ಅಕ್ಕ ಬಂದಿರೋದು, ನಾನು ಸೈಡ್ ಗ್ಯಾಪಲ್ಲಿ ಟೇಸ್ಟ್ ಮಾಡ್ಬಿಡ್ತೀನಿ. ಬೊಂಬೆ ಗೈಸ್ ಇದು ನಾನು ಐರನ್ ಬರ್ತಡೆಗೆ ಗಿಫ್ಟ್ ಮಾಡ್ದಂಗೆ ಐತಿ ಗೈಸ್. ಟಾಯ್ಸ್ ಎಲ್ಲ ಗೊತ್ತಿಲ್ಲ ಗೈಸ್ ಯಾರಿಗೆ ಅಂತ. ನಾವ್ ಅಂದ್ಕೊಂಡಿದೀವಿ ನಯನಾಗೆ ಅಂತ, ನೋಡೋಣ. ಚಾಕ್ಲೇಟ್ಸ್ ಎಲ್ಲ ಇರ್ಬೋದು ಬಿಡಿ. ನಮಗೆ ಇದು ಲೈಟ್ ಬರಲ್ಲ, ಏನಿಲ್ಲ. ಇದು ಸುಮ್ಮನೆ ಶೋ ಪೀಸ್ ನಾವ್ ಮಾಡ್ತೀವಲ್ಲ ಆ ತರ. ಯಾರಿಗಾದ್ರೂ ಹೋಗ್ತೀವಿ. ಹೋಗ್ಲಿ, ಥ್ಯಾಂಕ್ ಯು. ಇನ್ನು ಬರ್ತಡೇನೇ ಬಂದಿಲ್ಲ, ಆಗಲೇ ಸರ್ಪ್ರೈಸ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಯಾರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀನ್ ಅಷ್ಟೊತ್ತಾದ್ರೂ ಊಟ ಮಾಡ್ತಿದ್ದೀನಿ ಅಂತ ಹೇಳಿದಾಗ್ಲೇನೆ ಇವನೇನೋ ಬರಕ್ಕೆ ಏನಾದ್ರು ಪ್ಲಾನ್ ಮಾಡೋಣ ಅಂತ. ಏನ್ ಗೊತ್ತಾ ಗೈಸ್, ಈ ಕೇಕ್ ಎಲ್ಲ ತಗೊಂಡ್ಬಿಟ್ಟಿದ್ದೀರಾ? ಏನದು? ಐಸ್ ಕ್ರೀಮ್ ಡಿವಿಸಿ ತಂದಾ? ಇವಾಗ ಇನ್ನೂ ತಿನ್ಬೇಕಂತಿದ್ದಲ್ಲ. ಡಿವಿಸಿ ತಿನ್ಬೇಕು ಅಂತ. ಏನ್ ಗೊತ್ತಾ ಗೈಸ್, ನಮ್ಮ ಐರಂಗ್ ಫಸ್ಟೇ ಗೊತ್ತಾಗ್ಬಿಟ್ಟಿದೆ. ಅವಳು ಡೋರ್ ಕೆರೀತಿದ್ಲು, ಆಕೆ ಗೊತ್ತಾಯ್ತು ನಮ್ಗೆ ಯಾರೋ ಬಂದಿದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ಕಮಿಂಗ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಇಷ್ಟೊತ್ತಾದ್ರೂ ಯಾಕೆ ಮೆಸೇಜ್ ಮಾಡಿಲ್ಲ ಅಂತ. ನಾನು ಚಾಕ್ಲೇಟ್ ನಿನಗೆ ಬಂದಾಗೆ ಡೌಟ್ ಬಂದೈತೆ ಅಂತ ಅನ್ಕೊಂಡೆ. ಚಾಕ್ಲೇಟ್ ಬಂದ ಅವಾಗ್ಲೇ ಕಾಲ್ ಬಂದಿತ್ತಲ್ಲ ಸ್ವಿಗ್ಗಿಲಿ ಮಳಗೆ ಅದು ಸಾಯಂಕಾಲ ಹೋಗಿ ಬರ್ತೀಯ ಅಂತನಾ? ಅವಾಗ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ನಾವ್ ಅನ್ಕೊಂಡ್ವಿ ಪ್ಯಾಕ್ ಮಾಡ್ತಿದ್ದೀರಾ, ಗಿಫ್ಟ್ ಪ್ಯಾಕ್ ಮಾಡ್ತಿದ್ದೀರಾ ಅಂತ. ಇವಾಗ ಸ್ವಲ್ಪ ಮುಂಚೆ ಆರ್ಡರ್ ಬಂದಿಲ್ಲ. ಯಾರು ತಂದಿದ್ದು ನೋಡು, ಗೆಸ್ ಮಾಡಿ. ಮಾಡಿರ್ತಾರೆ ಒಬ್ಬ. ನಾನು ಅನ್ಕೊಂಡಿದ್ದೆ ಸಿಂಚು ಬಂದಿದೆ ಅಂತ ತೋರಿಸಿದ್ರು. ನನಗೆ ಚಾಕ್ಲೇಟ್ ಬೇಡ ಬೇಡ ಅಂತ ಹೇಳಿ ಇಷ್ಟೊಂದು ಚಾಕ್ಲೇಟ್ ಇಸ್ಕೊಂಡು ನೋಡೋಣ. ಏನ್ ಮಾಡ್ತಿರ್ತಿದ್ದಿಲ್ಲ. ಏನಿದು
ನಾನ್ ಮಾಡಲ್ಲ ಈಗ ಮಾಡ್ಬಿಡಕಣ ಆಗೈತೆ ಮಾಡ್ರಿ. ನಾನು ಈ ಬಟ್ಟೆಯನ್ನ ಚೆನ್ನಾಗಿರೋ ಬಟ್ಟೆ ಅಂತ ಹಾಕೋತಿದ್ದೆ. ಹೋಗಿ ಹಾಕೋಬೇಕು ಎಣ್ಣೆ ಹಚ್ಕೊಂಡಿದ್ಯಾ ನೋಡಿ ಮತ್ತೆ. ಇವಾಗ ಹಚ್ಕೊಂಡೆ ಒಂದ್ ಸ್ವಲ್ಪ ಹೊತ್ತು ಮುಂಚೆ. ರೆಡಿ ಮಾಡ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ಯಾ ಅಂತ ಒಂದೆರಡು ಬಲೂನ್ ಅಂಟಿಸ್ಕೊಂಡಿದ್ದೆ. ಏ ಹಂಗೆ ಒಂದೇ ಬಟ್ಟೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಂದ ಸಡನ್ ಆಗಿ ಅದಕ್ಕೆ ಯಾರು ಬಂದಿರ್ಬೋದು ಯಾರಾದ್ರು ಅಂತ ಯಾರು ಅನ್ಕೊಂಡು ಬಂದಿದ್ರು ಮೈಂಡಿಗೆ. ಯಾರು ಬಂದಿಲ್ಲ, ನೀನ್ ಬರ್ಬೋದು ಅಂತ ನನ್ಗೆ ಯಾಕೋ ಅನ್ಸ್ತಿತ್ತು ಮನ್ಸಲ್ಲಿ. ನಿನ್ ಬರ್ತಡೆ ಹೇಳ್ತಿದ್ದಲ್ಲ ಬಂದಿಲ್ಲ ಬಂದಿಲ್ಲ ಅಂತ, ಅದಕ್ಕೆ ಎಲ್ಲಿಗೆ ಹಾಕ್ಬೋದದ್ನ ಕೇಕಿಗೆ ಹಿಂಗ ಅನ್ಸುತ್ತೆ. ಅನ್ಸೋದಲ್ಲ ಕಡ್ಡಿ ಕೊಟ್ಟವ್ರೆ. ಕೇಕ್ ಯಾಕೆ ಅಷ್ಟು ಬೇಗ ಓಪನ್ ಮಾಡ್ರಿ ಮತ್ತೆ? ಹೋಗಿ ಇಟ್ಕೋಗಿ ಬೇಗ. ಫ್ರೀಜರ್ ಅಲ್ಲಿ ಇಡೋಗಾಕ. ಹ್ಯಾಪಿ ಬರ್ಡೇ ಅಂತ ನಾನೇ ಇವಾಗ ಇಟ್ಕೊಂಡ್ಬಂದೆ. ಇರಕ್ಕ ಒಂದೇ ನಿಮಿಷ ಕಟ್ ಮಾಡ್ಬಿಟ್ಟು ಅದ್ರಲ್ಲಿ ಒಂದು ಹ್ಯಾಪಿ ಬರ್ಡೇ ಅಂತ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅದು ಹೆಂಗ್ ಮಾಡ್ಬೇಕು ಅಂತ, ಅದಕ್ಕೆ ಡಿಸ್ಕಸ್ ಮಾಡ್ತಾವ್ರೆ. ಇನ್ನೊಂದೆಲ್ಲ ದಾರ ಅದು ಇಲ್ಲಿ ನನ್ ಕೈ ಅಲ್ಲ ಐತಲ್ಲ ಕಡ್ಡಿ, ಆ ಕಡ್ಡಿ ಚಿಚುರಿ ಬ್ರೋ. ನಮ್ಮನೆ ಸ್ವಲ್ಪ ಜಾಸ್ತಿ ಮಿಸ್ಸಿ ಆಗ್ಬಿಟ್ಟಿವಿ. ಇಲ್ಲ ಕಿತ್ಬೇಕು ಫಸ್ಟ್, ಇಗ್ನೋರ್ ಮಾಡಿ ಜೋಡಿಸ್ಬೇಕು. ನನ್ ಬರ್ತಡೆ ಜಾನೆ ಮಾಡ್ಕೊತೀನಿ. ಇನ್ನೊಂದ್ ದಾರ ಇಲ್ವಾ? ಅದು ಬೆಸ್ಟ್. ಕೊಡಮ್ಮ ಹ್ಯಾಪಿಗೆ ಆಗ್ತದೆ ಬರ್ತಡೆಗೆ. ಇನ್ನೊಂದ್ ದಾರ ಇಲ್ಲ ಬಿಟ್ರು ನೋಡ್ರಿ. ಅದಷ್ಟೇ ದಾರ ಕಾಣಿಸ್ತಿಲ್ಲ. ಇನ್ನೊಂದು ಇದ್ರಲ್ಲಿದೆ ನೋಡಿ ಗೈಸ್. ನಮ್ಮ ಅಕ್ಕನ್ ಬರ್ತಡೆಗೆ ನನ್ನ ಹತ್ರನೇ ಮಾಡಿಸ್ತಾವ. ಇದೇ ಚುಚ್ಬಿಡೋಣ. ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು. ಏನು ಮಾಡಕ್ಕಾಗಲ್ಲ. ನಾಳೆ ನಿಮ್ ತಂಗಿರ್ ಮಾಡಿಸ್ತಾರಲ್ಲ ಅದಕ್ಕೆ ಹಾಕೊಂಡಿವಂತೆ. ಇದು ಬರೀ ಅವ್ರ ಕನ್ಸಲ್ಲಿ ಮಾಡಿಸ್ತೀವಿ. ಅಷ್ಟಗ್ಲ ಆಗಲ್ಲ ನಾ ಕೇಕ್ ಅದು. ಅಷ್ಟಗ್ಲ ಬರಲ್ಲ ಕೇಕ್ ಅದು. ಅದು ಬೇರೆ ಬಿಡಕ್ಕ ಚೆನ್ನಾಗ್ ಕನ್ಸ ತನ್ನಿಂದ ಬರ್ಪ ಬರೀರೋ ನಂತರ ಬರ್ತಾರಂತ. ಅದನ್ನು ಯಾರ ಇರೋದು? ಆಯ್ತಾ ಏನ್ ಗಿಫ್ಟ್ ಕೊಟ್ಟೆ ನಿಮ್ಮ ಮಮ್ಮಿಗೆ? ಕೊಡ್ತಾ ಕಡಿದ್ಲ ಡ್ರಾಪ್ಸ್ ಹಾಕೊಂಡು ಔಷಧಿ ಹಾಕೋ ಕೂಡ ಕಚ್ತಾಳಲ್ಲ ಅವನು. ಕ್ಯಾಂಡಲ್ ಇಡಕ್ಕಾಗಲ್ಲ ಕೇಕ್ ಮೇಲೆ. ಐಸ್ ಕೇಕ್ ಕ್ಯಾಂಡಲ್ ಇಡಕ್ಕ ಮಲ್ಕೊಂಡೆಲ್ಲ ಶೂಟ್ ಮಾಡ್ಬೇಕು ಇವ್ರನ್ನ. ಏನ್ ಬರ್ದಿದ್ದಾರೆ ಇಲ್ಲಿ ತೋರ್ಸಿ. ಏನ್ ಬರ್ದಿದ್ದಾರೆ? ಹ್ಯಾಪಿ ಬರ್ತಡೆ ನಯನ. ತೋರ್ಸಿ. ನಯನ ಇನ್ನೇನು ನಯನ ರಂಗನಾಥ್ ಅಂತ ಬರ್ಬೇಕಾ? ಇವಾಗ ಏನ್ ಮಾಡೋದಿದ್ದು? ಹಿಂಗೆ ಮುಂದೆ ಕಡೆ ಇಟ್ಕೊಂಡ್ಬಿಡು ಕೇಕ್ ಹತ್ರ. ಹೋಗ್ ಕೇಕ್ ಎತ್ಕೊಂಡ್ ಹೋಗು. ಅದ್ ಚೆನ್ನಾಗ್ ಕನ್ಸಲ್ಲ ಅದು ಕೇಕ್. ಯಾಕೆ ಆರ್ಡರ್ ಮಾಡಿದೆ? ಅಷ್ಟೊಂದು ಕಾಸು ಕೊಟ್ಟಿ? ಅಣ್ಣಂಗೆ ಗೊತ್ತಿರ್ಲಿಲ್ಲ ಅದು. ನಾನು ಅವ್ರು ರೆಡಿಮೇಡ್ ಈ ತರ ಕೊಡ್ತಾರೆ ಬರೀ ಚುಚ್ಚೋದು ಅನ್ಕೊಂಡಿದ್ದೆ ನಾನು. ಕೊಡ್ತೈತೆ ಇದು ಗಬ್ಬಿ ಚಿನಿ ಏನದು? ಇನ್ನೊಂದ್ ತರ ಕೊಟ್ಟಿಲ್ಲ ಅವರು, ಒಂದೇ ತರ ಕೊಟ್ಟ. ಏನ್ ಮಾಡ್ತಿದ್ಯಾ ಇಲ್ಲಿ? ಎಲ್ಲೋ ಈಗಲೇ ಐತಲ್ಲ 2 ತರನು. ಎಲ್ಲ ಐತಲ್ಲ ನಾನು ಕೊಡ್ರಿ, ನಾನು ಮಾಡ್ತೀನಿ ಇವಾಗ. ನಾಳೆ ಮಾಡ್ಕೊಂಡೆ ಹೋಗ್ಬೇಕು. ಅಕ್ಕ ಬ್ರೋ ಅರ್ಜೆಂಟ್ ಆಗವ್ರೆ. ಅರ್ಜೆಂಟ್ ಅಲ್ಲ, ನಿದ್ದೆ ಮಾಡ್ಬೇಕು ಹೋಗಿ. ತಿರ್ಗ ನಾಳೆ ಸುತ್ತಕ್ಕಾಗಲ್ಲ ಅಂತ ಕೇಕ್ ಕಟ್ ಮಾಡೋದಲ್ಲ ಅಕ್ಕ. ಹೇಳ್ತೀನಿ. ಸ್ಪೂನ್ ಎತ್ಕೊಂಡ್ ಬಂದಿಲ್ವಾ? ತಂದೆ ಕೇಳಿದ್ರಿ? ನಾವ್ ಹೇಳ್ತೀವಿ ತಂದ್ಬಿಡೋದಂಗಂತ. ಅಷ್ಟು ಅರ್ಜೆಂಟ್ ಆಗೈತೆ. ಏನಕ್ಕೆ ಕೇಕ್ ಕಟ್ ಮಾಡಿದಿರ ಅಲ್ಲಿ? ಅವ್ರು ಹ್ಯಾಪಿ ಆಗ್ತಾವ್ರೆ, ನಿಮ್ ಬರ್ತಡೇ ಆಗ್ತಾವ. ಕಚ್ಚುತ್ತಾಳೆ, ಕಿಸ್ಕೊಳ್ತಾಳೆ ಅಷ್ಟೇ. ರಕ್ತ ಬರಂಗ್ ಕಡಿತಾಳೆ. ಅದು ಏನು ನೋಡಿ ನಾ ಹಿಂಸೆ ಕೊಡೋವಾಗ ನನ್ ಕಡಿದಲ್ಲ. ನೀವ್ ಯಾಕೆ ಹಿಂಸೆ ಕೊಡ್ತೀಯ? ನನ್ ಹಿಂಸೆ ಅಲ್ಲ, ಸಿರಿ ಕಿಸ್ಕೊಳು. ಬ್ರೋ ಅದೊಂದು ವಿಡಿಯೋ ಸಿಕ್ತಾ ಇರೋನ್ ಜೊತೆಗೆ ಚೆನ್ನಾಗಿರೋದು. ಕೇಕ್ ತಿನ್ಕೊಂಬಿಟ್ಟಿ. ನಯನ ಇನ್ನೊಂದು ಸರ್ಪ್ರೈಸ್ ಕೇಕ್ ಗೈಸ್. ಅವ್ರ ಇನ್ನೊಬ್ಬ ಫ್ರೆಂಡ್ ಮಾಡಿರೋದು. 2 ಹೋಳಿಗೆ ಕೇಕ್ ಕಟ್ ಮಾಡಿಸ್ಬಿಡೋಣ ಬನ್ನಿ. ಇನ್ನೊಂದು ಕೇಕ್ ಬಾ. ಇದರಲ್ಲಿ ಏನೇನೋ ಇದೆ, ಬನ್ನಿ ಬನ್ನಿ. 2 ಕೇಕು ಸೇರಿಸಿ ಕಟ್ ಮಾಡಿಸ್ಬಿಡೋಣ. ಎಲ್ಲಿ ಒಳಗ್ ತೋರ್ಸು. ಹಾ ಗೈಸ್, ಚಿಕ್ಕ ಕೇಕು, ಇನ್ನೊಂದು ಕೇಕ್. ಫೋನ್ ಅಂತ ಮಾಡಿ ಕೇಕ್ ಎಷ್ಟು ಕೇಕ್ ರೋ ತಿನ್ನೋಣ? ಪಾಪ ನೀವು ತಲೆನೇ ಕಟ್ಸ್ಕೊಂಬಿಡಿ, ನಮ್ಗೆ ಕೊಡಿ, ನಾವು ವಾಪಸ್ ಎತ್ಕೊಂಡು.
ಆಗ್ಬೋದು ನೋಡು. ಕೇಕ್ ಗೈಸ್. ಯಾವ್ದಿದು ಬೇಕಿಂಗ್ ನಾವು ಅದಕ್ಕೆ ಹೋಗು. ಅಯ್ಯೋ ಅದೆಲ್ಲ ಬಿಡ್ರಿ, ಇವಾಗ ಇಲ್ಲಿ ಇದ್ರ ಬಗ್ಗೆ ಮಾತಾಡ್ಬೇಕು. ತಿಕ್ಕೊಂಡೆ ನಾನು ಹೋಗಿ ನಾನು ತರ್ಬೇಕಾ ಅಷ್ಟೇ ಬೇಗ. ಇದೆಲ್ಲ ಮಾಡ್ಬೇಡ ಮಾಡಿದೀನಿ, ಯಾವ್ದು ಬೇಕಾದ್ ಹಾಕೊಂಡ್ಲ ಅವಕ್ಕ. ಕನ್ನಡ ಗೊತ್ತಾಯ್ತಾ? ಕಟ್ ಮಾಡಿ ಸ್ಟೋರಿ ಮಾಡ್ತಾರೆ guys ಇವ್ರು. ಎಷ್ಟು ಟಿಕ್ಕಾಗಿ ಬೇಕಂತೆ ಸಾಕು ಕಣೋ. ಅದಕ್ಕೆ ಎಲ್ಲ ತೆಗ್ದಿರ್ತೀರಿ. ನಾನು ಹಾಕ್ಬಿಡ್ತೀನಿ ಇವಾಗ ಕಟ್ ಮಾಡಕ್ಕೆ. ನಮ್ಮ ಐರಾ ಸುತ್ಕೊಂಡು ನೋಡ್ತಾವಳು ನೋಡ್ರಿ. ತಗೋಣ ಸ್ಪೂನ್. ಸಾಕು ಅವೆಲ್ಲ ಜಾಕೆಟ್ ತೆಗೀರೋ. ಗಿಫ್ಟಲ್ಲಿ ಇರ್ಬೇಕು ನಾನು. ನೈನಕ್ಕ ಬೀಳಿಸ್ತೀನಿ ನೈನಕ್ಕ. ಇವೆಲ್ಲ ಬೇಡವಾ? ಇದ್ರೊಳಗೆ ಕೊಟ್ಟವ್ರು ನೋಡಿ ಕೇಕ್ ಕ್ಯಾಂಡಲ್ ಅವರು. ನಾನು ಕಾಸ್ಟ್ಲಿ ತಂದಿದ್ದೀನಿ ನಾವು. ಇಲ್ಲಿ ಇಲ್ಲಿ ಚೆನ್ನಾಗೈತಲ್ಲ ಮಾಡ್ಲಾ ಕೇಕು. ಹೋಗಿ ನನ್ನ ಕ್ಯಾಂಡಲ್ ಇಲ್ಲಿ ಇಲ್ಲಿ ಬ್ರಾ, ಇಲ್ಲಿ 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 ಮತ್ತೆ ಅದು ಜಿಪ್ಟ ಬ್ಯಾಗ್ ಅಲ್ಲಿ ಇತ್ತಲ್ಲ, ಬ್ಲಿಂಕಿಸ್ಟ್ ಬ್ಯಾಗ್. ನೈನಕ್ಕ ಚೆನ್ನಾಗಿ ಕೇಕ್ಗೆ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ನಯನ, ಹ್ಯಾಪಿ ಬರ್ತ್ಡೇ ಟು ಯು. ಅದು ಬಂದಾಗ್ತಿಲ್ಲ. ಇದ್ ಬೇರೆ ಅನ್ಸಕ್ಕ. ಸೌಂಡ್ ಬರ್ತಿಲ್ಲ. ಮೇ ಗಾಡ್ ಬ್ಲೆಸ್ ಯು. ಅವೆಲ್ಲ ಅದ್ರ ಬೀಳ್ತಾ ಇತ್ತು. ಅದ್ ಮಿಡಲ್ ಅಲ್ಲಿ ಕಿತ್ತಾಕ್ಬಿಟ್ಟು ಅದು. ಓ ಮೆಂಟ್ ಆಗ್ತಿದೆ. ತೆಗಿ ಸಿಂಚ ಅದೆಲ್ಲ ಇದ್ರ ಮೇಲೆ ಬೀಳ್ತಾ ಇತ್ತು. ಹ್ಯಾಪಿ ದೇವ್ರು ನಿಂಗೆ ಆಯುಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿ ಎಲ್ಲ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ ಓದು ಅಂತ. ಬೇಡ, ಏನಾಗಲ್ಲ ಓದು. ಅಲ್ಲೇ ಅದು ಟಿಂಗ್ ಟಿಂಗ್ ಅಂತ ಸೌಂಡ್ ಬರ್ತಾ ಇಲ್ಲ. ಧನು ಅವರು ಇಲ್ಲಿ ಗೈಡರ್ ಆಗಿದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಐರಾ ಅಂತ ಇವ್ರು ಕೇಕ್ ಕೊಡಲ್ಲ ಅಂತ ಮಲಿಕೊಂಡಿದ್ದಾಳೆ. ಇವ್ರು ಯಾಕೋ ಕೇಕ್ ಕೊಟ್ಟವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬಿಡ್ಕೊಂತವಳೆ. ಇವ್ರು ನಮ್ಮ ಅಕ್ಕ ಯಾರು ತಿಂದೇ ಇಲ್ಲ, ನನ್ಗೆ ಒಬ್ಳಿಗೆ ತಿನ್ನಕ್ಕಿರ್ಲಿ ಅಂತ ಕೇಕ್ ನಮ್ಮ ಅಕ್ಕ ಬೈದೇ ಇರ್ಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾವ್ರು. ಇವರು ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಇಲ್ಲಿ. ಇಲ್ಲ ಮೊದ್ಲಿದ್ ಮಾಡು. ಸ್ಟಾರ್ ಉದ್ರೋಯ್ತು. ಅಯ್ಯೋ ದೇವ್ರೇ, ಲೈಫಲ್ಲಿ ಸ್ಟಾರೇ ಬಿದ್ದೋಯ್ತಾ? ಸೊಳ್ಳೆ ಹೊಡಿಬೇಕು. ಅದ್ ತೆಗ್ಬಿಡ ಐಸ್ ಕೇಕ್ ಇಂದ ಇದು. ಹೋಗೋ ಒಂದು ಒಂದ್ ಪ್ಲೇಟ್ ಅಲ್ಲ, ಫುಲ್ ಡಿಪ್ ಮಾಡ್ಬೇಕದು. ತಿನ್ನಕ್ಕೂ ಬರಲ್ಲ ಕಣ ಒಳಗೆ. ನಾಟಕದವಳು. ಹ್ಯಾಪಿ ಬರ್ತ್ಡೇ ನೈನಾ. ಯಾವಾಗ ಮರಿಕೊಂಡ್ರಿ ಎಲ್ಲ ಪ್ಯಾಕಪ್ ಪ್ಯಾಕಪ್. ಇದನ್ನ ತಿನ್ನಬೇಡವಾ ಇರು. ಫ್ರೆಂಡ್ ಕೊಟ್ಟಿರೋದು ನೀವು ಒಳ್ಳೆ ಒಂದ್ ಸ್ಪೂನ್ ಬಿಟ್ಟಾಗ ತಿನ್ನಕ್ಕೂ ಬಿಡಲ್ಲ. ಇವಾಗ ನಿಮ್ಗೆ ನೋಡ್ಕೊಳ್ಳಿ ಅದರಲ್ಲಿ. ಕಟ್ ಮಾಡು ಒಂದುನ, ಎಲ್ಲ ಬರ ತಿನ್ನೋದೇ ಆಯ್ತು. ಮಾಡಕ್ ಆಗಲ್ಲ ಅಣ್ಣ. ಇವರೊಬ್ರು ಮುಸ್ತಫಾ ಕ್ಯಾಮ್ರಾ ಗಡ್ಡ ಬರ್ತಾವ್ರ ನಂಗೆ. ತಿನ್ಸಿ ಬರೋ. ಓದನು ಅದಕ್ಕೆ ಒಬ್ರೊಬ್ರಿಗೆ ಒಂದೊಂದು ಸ್ಪೂನ್ ಕೊಟ್ಟಿದ್ದು. ಫ್ರೆಂಡ್ ಬಂದು ನೋಡಿ ನಾ ಬೈರ ಬಗ್ಲತ್ತಾಳೆ. ಯಾವುದು ಅದು ಚೆನ್ನಾಗಿ ಇಷ್ಟ ಚೆನ್ನಾಗಿತ್ತು. ಬರೋ ಇನ್ನೊಂದ್ಸಲ ತಿನ್ಸಿ ಒಂದು ನಿಮಿಷ. ಆಗಿಲ್ಲ ಅನ್ಸುತ್ತೆ, ಸಾಕು. ನೀವು ಬೇಡ ಬರೋ ಹೋಗೋಣ. ಬಾಗಣ ಕೊಡೋದ್ರ ಥ್ಯಾಂಕ್ ಯು. ಹೋಗಿ ಬನ್ನಿ ಕೊಡಿ ಒಂದು. ಇದು ನನ್ನ ಫ್ರೆಂಡ್ ಕಳ್ಸಿದಾಗ ಫೋಟೋ ಮಾತ್ರ ತೆಗಿತಾ ಇದ್ದೀನಿ, ಅದಕ್ಕೆ ಯಾರು ಗೊತ್ತಾಗಲ್ಲ. ಆಯ್ತಾ? ರಿಟರ್ನ್ಸ್ ಆಫ್ ದಿ ಡೇ ನಯನ ಅವರೇ. ಈ ನಾಟಕ ಬೇರೆ ಸ್ಪೂನ್ ತಿನ್ಸು. ಬೇರೆ ಸ್ಪೂನ್ ಸ್ವಲ್ಪ ತಿನ್ಸು. ನಾನು ಕೇಕ್ ತಿಂದ್ರೆ ಅವತ್ತು ನಾವು ನೋಡಿ ಸ್ಟಿಕ್ ತೊಳೆ ಬಾಯಿ ಜಾಸ್ತಿ ತಗೊಂಡ್ರೆ ಚೆನ್ನಾಗಿ ಬರಲ್ಲ ಫೋಟೋದಲ್ಲಿ. ಅಷ್ಟೇ ಮುಗಿತು ಬರ್ರಿ. ಬರ್ತದೆ ಅಂತ